ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಅನದರ್ ಡೇ ಅನದರ್ ರೆಸಿಪಿ. ಇವತ್ತು ನಾನು ಡ್ರೈ ಗೋಬಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಹೇಗೆ ಮಾಡಿದೆ ಹಾಗೂ ರೆಸಿಪಿ ಹೇಗೆ ಬಂತು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಗೋಬಿನ ಬಿಸಿ ನೀರು ಹಾಗೂ ಸ್ವಲ್ಪ ಅರಿಶಿನ ಹಾಗೂ ಉಪ್ಪು ಹಾಕಿ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಗೋಬಿಯಲ್ಲಿರೋ ಸಣ್ಣ ಸಣ್ಣ ಹುಳುಗಳು ಏನಾದರೂ ಇದ್ದರೆ ಅದು ಬೇಗ ಹೋಗುತ್ತೆ. ಸೊ ಆದ್ದರಿಂದ ಗೋಬಿನ ಕಟ್ ಮಾಡಿ ಕ್ಲೀನ್ ಮಾಡಾದಮೇಲೆ ಈ ಥರ ಫ್ಲಾರೆಟ್ಸ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಹಾಟ್ ವಾಟರಲ್ಲಿ ಅರಿಶಿನ ಹಾಕಿ ಅದನ್ನು ಬೇಯಿಸಿಟ್ಕೊಳ್ಳೋದನ್ನು ಮರಿಬೇಡಿ. ಈ ಗೋಬಿ ಅಥವಾ ಬ್ರಾಕ್ಲಿ ಯಾವುದೇ ಆಗಿರಲಿ, ಇದರಲ್ಲಿ ತುಂಬ ಸಣ್ಣ ಸಣ್ಣ ಹುಳುಗಳಿರುತ್ತೆ. ಅದು ನಮ್ಮ ಕಣ್ಣಿಗೂ ಕೂಡ ಕಾಣಲ್ಲ. ಆದ್ದರಿಂದ ಈ ಥರ ಬಿಸಿನೀರಲ್ಲಿ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಡ್ರೈ ಗೋಬಿ ಮಾಡೋದಕ್ಕೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ಗೋಬಿಗೆ ಇಲ್ಲಿ ಫಸ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದು ನಾವು ಕ್ರಿಸ್ಪಿನೆಸ್ಗೋಸ್ಕರ, ಮೈದಾ ಥಿಕ್ನೆಸ್ ಬರಲಿ ಹಾಗೂ ಅದರ ಗಮ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಯಾಕಂದರೆ ಹಿಟ್ಟು ಅದಕ್ಕೆ ಅಂಟ್ಕೋಬೇಕಲ್ವ, ಅದಕ್ಕೋಸ್ಕರ ಮೈದಾ ಹಿಟ್ಟು ಹಾಕೋದು. ನಾನಿಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಸ್ಪೈಸಸ್ಗೋಸ್ಕರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸ್ಪೈಸ್ಗೆ ಹೇಗೆ ಬೇಕೋ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಜಸ್ಟ್ ಡ್ರೈ ಗೋಬಿ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಯಾಕಂದರೆ ಮತ್ತೆ ನಾವು ಯಾವುದೇ ಸಾಸಲ್ಲಿ ಫ್ರೈ ಮಾಡಲ್ಲ. ನಾನಿಲ್ಲಿ ಗರಂ ಮಸಾಲ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೈದಾ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. ಎಲ್ಲನೂ ಆ್ಯಡ್ ಮಾಡಿ ಬ್ಯಾಟರ್ ರೀತಿ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಡ್ರೈ ಗೋಬಿನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಆಯಿಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು. ನಿಮಗೆ ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏರ್ ಫ್ರೈಯರಲ್ಲಿ ಕೂಡ ಜಸ್ಟ್ ಸ್ವಲ್ಪ ಎಣ್ಣೆನ ಕೋಟ್ ಮಾಡಿ ಫ್ರೈ ಕೂಡ ಮಾಡ್ಕೋಬೋದು ವಿತೌಟ್ ಆಯಿಲ್. ಇದು ಶಾಲೋ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದರ ಏರ್ ಫ್ರೈ ಯೂಸ್ ಮಾಡಿ, ಇಲ್ಲಾಂದರೆ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ಫುಲ್ ಆದ ನಂತರ ಯಾವಾಗಲೂ ಗೋಬಿನ ಬಿಡಬೇಕಾಗುತ್ತೆ. ಇಲ್ಲಾಂದರೆ ಎಣ್ಣೆ ಫುಲ್ ನೀಟಾಗಿ ಕಾಯ್ದಿಲ್ಲ, ಅದ್ರ ಮಧ್ಯೆ ನಾವು ಗೋಬಿನ ಹಾಕ್ತಾಯಿದ್ದೀವಿ ಅಂದರೆ ಒಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಅದರ ಕೋಟಿಂಗ್ ನೀಟಾಗಿ ಗೋಬಿಗೆ ಸ್ಟಿಕ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಕರೆಕ್ಟ್ ಟೆಂಪ್ರೇಚರ್ಗೆ ಕಾಯೋದು ಕೂಡ ತುಂಬ ಮುಖ್ಯ. ಎಣ್ಣೆ ಕಾಯಿಸಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ನಾವು ಅದನ್ನು ಗೋಬಿ ಬಿಡಬೇಕಾದ್ರೆ ಹಾಗೂ ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ಗೋಬಿನ ನಾನಿಲ್ಲಿ ಚಪಾತಿ ಹಾಗೂ ಪನ್ನೀರ್ ಗ್ರೇವಿ ಜೊತೆ ಪೇರ್ ಮಾಡಿಕೊಂಡು ಸೈಡ್ಸ್ ಆಗಿ ತಿಂದಿದ್ದೀನಿ. ನಿಮಗೆ ಡ್ರೈ ಗೋಬಿ ಇಷ್ಟನಾ ಅಥವಾ ಸಾಸಸ್ ಹಾಕಿ ಗೋಬಿ ಮಂಚೂರಿಯನ್ ಥರ ಮಾಡ್ಕೊಂಡು ತಿನ್ನೋದು ಇಷ್ಟನಾ? ಯಾವುದು ತುಂಬ ಇಷ್ಟ? ಹಾಗೂ ಗೋಬಿ ಮಂಚೂರಿಯಲ್ಲೂ ಕೂಡ ಗೋಬಿಯಿಂದ ಮಾಡೋ ಮಂಚೂರಿಯನ್ ಇಷ್ಟನಾ ಅಥವಾ ಕ್ಯಾಬೇಜಿಂದ ಮಾಡೋ ಮಂಚೂರಿಯನ್ ಇಷ್ಟನಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆನ್ ಅ ರೇನಿ ಡೇಸ್ ಈ ಥರ ಡ್ರೈ ಗೋಬಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಂಚೂರಿಯನ್ ಟೈಪ್ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಒಂದ್ಸತಿ ಈ ಥರ ಕೂಡ ಟ್ರೈ ಮಾಡಿ. ಇದು ಚಿಕ್ಕ ಮಕ್ಕಳಿಗೆ ಹಾಗೂ ಕ್ರಿಸ್ಪಿನೆಸ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಎಣ್ಣೆ ಕಾಯಿದೆಯಾ ಇಲ್ವಾ ಅಂತ ನೀವು ಒಂದು ಸತಿ ಈ ಥರ ಕೈನ ಮೇಲೆ ಆದಷ್ಟು ಮೇಲೆ ಇಟ್ಟು ಚೆಕ್ ಮಾಡ್ಕೊಳ್ಳಿ.
ಅದರ ಹಬೆ ಬರ್ತಾಯಿದೆ, ವೇಪರ್ಸ್ ಬರ್ತಾಯಿದೆ ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಸೊ ಈಗ ಎಣ್ಣೆ ಕಾಯ್ದಿದೆ, ನಾವು ಅದಕ್ಕೆ ಗೋಬಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದೊಂದೇ ಗೋಬಿನ ನಾವು ಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ನಾವು ನೀಟಾಗಿ ಕಾಯಿಸಿ ನಂತರ ಗೋಬಿ ಹಾಕ್ತಿರೋದ್ರಿಂದ ಅದು ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಬಿಡಿ ಬಿಡಿಯಾಗಿ ಕ್ರಿಸ್ಪಿಯಾಗಿ ಗೋಬಿ ಬರುತ್ತೆ. ಯಾವಾಗಲೂ ಅಷ್ಟೇ ಗೋಬಿನ ಆ್ಯಡ್ ಮಾಡಿದ ತಕ್ಷಣ ಅಥವಾ ಯಾವುದೇ ಪದಾರ್ಥನ ಎಣ್ಣೆಗೆ ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋಗ್ಬೇಡಿ. ಒಂದು ಸೈಡ್ ಪೂರ್ತಿಯಾಗಿ ಫ್ರೈ ಆಗಿದ ನಂತರ ನಾವು ಅದನ್ನು ತಿರ್ಗಿಸ್ಕೋಬೋದು. ಸೊ 1 to 3 minutes ಒಂದು ಸೈಡೇ ನೀಟಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಗೋಬಿಗೆ ನೀವು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.